ಲಾರ್ಡ್ ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಇನ್ವೆಸ್ಟ್ ಇನ್ ಯುವರ್ ಸ್ಕಿನ್, ಇಟ್ ಈಸ್ ಗೋಯಿಂಗ್ ಟು ರೆಪ್ರೆಸೆಂಟ್ ಯು ಫಾರ್ ಎ ಲಾಂಗ್ ಟೈಮ್. ಹೌದು, ನಿಮ್ಮ ಚರ್ಮದಲ್ಲಿ ನೀವು ಅದನ್ನು ಬಂಡವಾಳವಾಗಿ ಹೂಡಿಕೆ ಮಾಡಿ ಅದು ನಿಮ್ಮನ್ನು ತುಂಬ ದಿನಗಳವರೆಗೂ ಹಾಗೆಯೇ ಉಳಿಸುತ್ತದೆ. ಹೌದು, ನೋಡಿ ಪ್ರಿಯರಾದ ದೇವ ಮಕ್ಕಳೇ, ಈ ದಿನದಲ್ಲೂ ಕೂಡ ನಾವು ನಮ್ಮ ಜ್ಞಾನೇಂದ್ರಿಯಗಳ ಮುಖಾಂತರ ಸತ್ಯವೇದದ ಆಳವಾದ ಸಂಗತಿಗಳನ್ನು ಕಲಿಯಲಿಕ್ಕಿರುವಾಗ ಈ ದಿನದಲ್ಲಿ ನಾವು ವಿಶೇಷವಾಗಿ ಚರ್ಮದ ಕುರಿತಾಗಿ ನೋಡೋಣ. ನೋಡಿ, ಚರ್ಮ ಎಂದರೆ ಅದು ನಮ್ಮ ದೇಹವನ್ನು ರಕ್ಷಿಸುವಂಥ ಒಂದು ವಿಶೇಷವಾದ ಅಂಗವಾಗಿದೆ. ಆ ಚರ್ಮದ ಮುಖಾಂತರ ನಾವು ಸಂವೇದನೆಯನ್ನು ಅರಿತುಕೊಳ್ಳಬಹುದಾಗಿದೆ. ಮಾತ್ರವಲ್ಲದೆ ನಮ್ಮ ಆತ್ಮಿಕ ಜೀವಿತದಲ್ಲಿ ನೋಡುವುದಾದರೆ ಸತ್ಯವೇದದಲ್ಲಿ ಬರೆದಿರುವ ಪ್ರಕಾರ ನಾವು ಮಾಡುವ ಅನೇಕ ಪಾಪಗಳಿಗೆ ನಮ್ಮ ಚರ್ಮವು ಕೂಡ ತುಂಬ ಮುಖ್ಯವಾದ ಕಾರಣವಾಗಿರುತ್ತದೆ. ಚರ್ಮ ಎಂದರೆ ನಾವು ಸಾಮಾನ್ಯವಾಗಿ ಯೋಚಿಸುವಾಗ ನಮ್ಮ ಗುಣ ಸ್ವಭಾವಗಳನ್ನು ಅದು ಪ್ರತಿನಿಧಿಸುತ್ತದೆ. ಕೆಲವರು ತುಂಬ ಕಠಿಣ ವ್ಯಕ್ತಿ, ಮೃದು ಸ್ವಭಾವ ಎಂಬುದು ಅಂದರೆ ಅದು ನಮ್ಮ ಚರ್ಮದ ಮೇಲೆ ಅವಲಂಬಿತವಾಗಿರುತ್ತದೆ. ನೋಡಿ, ಸತ್ಯವೇದದಲ್ಲೂ ಕೂಡ ನಾವೊಂದು ವಾಕ್ಯವನ್ನು ನೋಡುವುದಾದರೆ ಯೆರೆಮೀಯನ ಪ್ರವಾದನೆಯ ಗ್ರಂಥ 13ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ, ಕೂಷ್ಯನು ತನ್ನ ಚರ್ಮವನ್ನು ಮಾರ್ಪಡಿಸಬಲ್ಲನೆ, ಚಿರತೆಯು ತನ್ನ ಚುಕ್ಕೆಗಳನ್ನು ಬದಲಾಯಿಸಿತೆ. ಹೀಗಾದರೆ ದುಷ್ಟತನದಲ್ಲಿ ಶಿಕ್ಷಿತರಾದ ನೀವು ಶಿಷ್ಟತನದಲ್ಲಿ ನಡೆಯಬಹುದು ಎಂಬುದಾಗಿ. ಹೌದು, ನೋಡಿ, ನಮಗಿರುವ ಸ್ವಭಾವಗಳನ್ನು, ನಮ್ಮ ಚರ್ಮದ ದುಷ್ಟ ಗುಣಗಳನ್ನು ನಮ್ಮಿಂದ ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ನಾವು ಒಳ್ಳೆಯ ಮಾರ್ಗದಲ್ಲಿ ನಡೆಯುವಾಗ ಅದನ್ನು ಬದಲಾಯಿಸಲು ಸಾಧ್ಯ. ಇದಕ್ಕೆ ಉದಾಹರಣೆಯಾಗಿ ಸತ್ಯವೇದದಲ್ಲಿ ನಾವು ಜಕ್ಕಾಯನೆಂಬ ಒಬ್ಬ ವ್ಯಕ್ತಿಯನ್ನು ನೋಡಬಹುದು. ಯೇಸು ಕ್ರಿಸ್ತನು ಆತನ ಮನೆಗೆ ಬಂದಾಗ ಆತನು ಒಬ್ಬ ಸುಂಕದವನಾಗಿದ್ದನು. ಯೇಸು ಕ್ರಿಸ್ತನು ಆತನಿಗೆ ಯಾವ ವಿಷಯವನ್ನೂ ತಿಳಿಸಿಕೊಡಲಿಲ್ಲ. ಆದರೆ ಆತನಾದರೂ ಯೇಸು ಬರುವಾಗ ತನ್ನನ್ನೇ ತಾನು ಬದಲಾಯಿಸಿಕೊಂಡು ತನ್ನ ಕೆಟ್ಟತನವೆಲ್ಲ ಬಿಟ್ಟು ಬಿಡುತ್ತೇನೆ, ಅನ್ಯಾಯದಿಂದ ಯಾರಿಂದಾದರೂ ದುಡ್ಡನ್ನು ಪಡೆದುಕೊಂಡಿದ್ದರೆ ಅದಕ್ಕೆ 4ರಷ್ಟು ಹಿಂದೆ ಕೊಡುತ್ತೇನೆ ಎಂಬುದಾಗಿ ಆತನು ತನ್ನನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳುತ್ತಾನೆ. ಅಂದರೆ ತನ್ನ ಹಿಂದಿನ ದುರ್ನಡತೆಯನ್ನು ಆತನು ಬಿಟ್ಟು ಬಿಡುತ್ತಾನೆ. ನೋಡಿ, ನಾವು ಯೇಸು ಕ್ರಿಸ್ತನಲ್ಲಿರುವಾಗ ನಮ್ಮ ಎಲ್ಲ ದುಷ್ಟತನಗಳನ್ನು ಅದು ಅದಾಗಿಯೇ ಬದಲಾಗಲು ಸಾಧ್ಯ. ಹೇಗೆ ಇಲ್ಲಿ ನೋಡಿ, ಚಿರತೆಯು ತನ್ನ ಚುಕ್ಕೆಗಳನ್ನು ಬದಲಾಯಿಸಿದೆ ಎಂಬುದಾಗಿ ಕೊಡಲ್ಪಟ್ಟಿದೆ. ಅದು ಸಾಧ್ಯವೇ ಇಲ್ಲ. ಆದರೆ ಯೇಸುವಿನಲ್ಲಿ ಬರುವಾಗ ಎಲ್ಲ ಸಾಧ್ಯ. ಜಕ್ಕಾಯನ ಮೂಲಕ ಇದನ್ನು ನಾವು ಕಲಿಯೋಣ. ನಮ್ಮ ಸ್ವಭಾವಗಳನ್ನು ಬದಲಾಯಿಸಿಕೊಳ್ಳೋಣ. ಅದರ ಮೂಲಕ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.